ನಮಃ ಹರಿ ಓಂ ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ ನೋಡ್ರಿ, ಬೆಳಿಗ್ಗೆ ಈ ಭಾಷ್ಯ ಪಾಠ ಮುಗಿದಿತ್ತು. 352ನೇ ಪುಟದಲ್ಲಿ ಪ್ರಾಚೀ ದಿಕ್ ಸಂಸ್ಥಿತಸ್ತಸ್ಯ ಬಾಹುರ್ ದಕ್ಷಿಣ ಊರ್ಧ್ವಗಃ, ಪೂರ್ವ ದಿಕ್ಕಿನಲ್ಲಿ ಇರುವಂತಹ ಅವನ ಬಲಗೈಯ ಮೇಲ್ಭಾಗವು ಅದು ಜುಹು ಸಹ ಹೋಮಕರ್ತೃತ್ವಾತ್. ಹೋಮ ಅಂತಂದ್ರೆ ಯಜ್ಞದಲ್ಲಿ ಆಹುತಿ ಅಂತ ಅನ್ನೋದು ಒಂದರ್ಥ. ಭುಂಕ್ತೆ ಹೇತೇನ ಕೇಶವ, ಆ ಕೈಯಿಂದ ಭಗವಂತ ಊಟವನ್ನ ಮಾಡ್ತಾನ, ಸ್ವೀಕಾರ ಮಾಡ್ತಾನ ಅನ್ನೋ ಅರ್ಥವನ್ನು ಹೇಳಿತ್ತು. ಬೇರೆ ಅರ್ಥವನ್ನ ತಿಳ್ಕೋಬೇಕಾದದ್ದು ಕೊಡುವುದು ತೆಗೆದುಕೊಳ್ಳುವುದು ಅಂತ ಅರ್ಥ. ಅದರಿಂದ ಏನ್ ತಿಳಿದು ಬರ್ತದೆ, ನಾವು ಯಾವುದೇ ಸತ್ಕಾರ್ಯವನ್ನ ಮಾಡಿದರೂ ಕೂಡ ಬಲಗೈಯಿಂದಲೇನೇ ಕೊಡುವುದು ತೆಗೆದುಕೊಳ್ಳುವುದು ಮಾಡಬೇಕೆ ಹೊರತಾಗಿ ಬೇರೆ ಕೈಗಳಿಂದ ಮಾಡಬಾರದು. ಎಡಗೈಯಿಂದ ಕೊಟ್ಟೆ ಎಡಗೈಯಿಂದ ತಗೊಂಡೆ ಅಂತ ಅನ್ನೋದನ್ನು ಮಾಡಬಾರ್ದು, ಬಲಗೈಯಿಂದಲೇ ಮಾಡಬೇಕು. ಆಮೇಲೆ ದಕ್ಷಿಣ ಸ್ವದರೋ ಬಾಹುರ್ ದಕ್ಷಿಣಾ ದಿಕ್ ಸ್ಥಿತೋ ವಿಭು, ಕೆಳಗಿನ ಬಲಗೈ ದಕ್ಷಿಣ ದಿಕ್ಕಿಗಿದೆ, ಸಹಮಾನ ಅಂತ ಹೆಸರು. ಅದಕ್ಕೆ ಯಾಕೆ ಹೆಸರು ಸಹಮಾನ ಅಂತ ಬಂತು ಅಂದ್ರೆ, ಮಾನ ಅಂದ್ರೆ ವೇದ, ವೇದಾತ್ಮಕವಾದದ್ರಿಂದ ಸಹಮಾನ ಅಂತ ಕರ್ಸ್ಕೊಂಡದ. ಶಂಖೋ ವೇದಾತ್ಮಕ ಶಂಖ ಸಹಿತೋ ದಕ್ಷಿಣಾಧರ, ಶಂಖ ಸಹಿತವಾಗಿರುವಂತಹ ಬಲಗೈ ಇದೆ. ಶಂಖೋ ವೇದಾತ್ಮಕ ಶಂಖ ಸಹಿತ ದಕ್ಷಿಣಾಧರ. ಬಹಳ ಅದ್ಭುತವಾದ ಮಾತಿದೆ ಖರೆ ಅಂದ್ರೆ. ಏನು ಅಂತ ಈಗ ಹೇಳಿದೆ ಅಂತ ಇಟ್ಕೊಳ್ರಿ ಕೇಳಿದ್ರೆ, ಅದಕ್ಕ ಏನು ಅಂದ್ರೆ ಬಲಗೈ ನೋಡ್ರಿ ವಿದಣ್ಣ, ಮೇಲಿನ ಕೈಯಲ್ಲಿ ಚಕ್ರ ಇದೆ, ಕೆಳಗಿನ ಕೈಯಲ್ಲಿ ಕೆಳಗಿನ ಬಲಗೈಯಲ್ಲಿ ಶಂಖ ಅದ. ಆ ಧ್ರುವರಾಜರು ತಪಸ್ಸು ಮಾಡಿದಾಗ ಏನಪ್ಪ ಭಾಗವತ್ ನೆನಪಿರ್ಬೇಕು ಬಿಂದಣ್ಣ, ಧ್ರುವರಾಜರು ತಪಸ್ಸು ಮಾಡಿ ಬಂದು ನಿಂತಾಗ ವಾಸುದೇವ ಪಾಪ ಅವನಿಗೆ ಧ್ರುವರಾಜನಿಗೆ ಮಾತಾಡ್ಲಿಕ್ಕೆ ಬರ್ತಿಲ್ಲ. ವಾಸುದೇವ ರೂಪಿ ಪರಮಾತ್ಮ ಏನ್ ಮಾಡಿದ, ಪಸ್ಪರ್ಶ ಬಾಲಂ ಕೃಪಯಾ ಕಪೋಲೆ, ಆ ಶಂಖವನ್ನ ಬಲಗೈಗೆ ಮುಟ್ಸಿ ಬಲಗಲ್ಲಕ್ಕೆ ಮುಟ್ಸಿದ ಅಂತ ಹೇಳಿಕತ್ತಾರ. ಹೌದಿಲ್ಲೋ? ಅದಕ್ಕೆ ಶಂಖ ಎಲ್ಲಿತ್ತು, ಯಾವ ಕೈಯಿಂದ ಮುಟ್ಸಿದ ಅಂತ ಕೇಳಿದ್ರೆ ಬಲಗೈಯಲ್ಲಿ ಶಂಖ ಹೇಳ್ಕೊಂಡಿದ್ದಾನ ಅಂತ ಅರ್ಥ ನೋಡಿ. ಅಲ್ಲೇನ್ ಕೈ ಹೇಳಿಲ್ಲ, ಅಲ್ಲಿ ಯಾವ ಕೈಲಿ ಮುಟ್ಸ್ಯಾನ ಅಂತ ಹೇಳಿಲ್ಲ. ಹಿಂಗಾಗಿ ಮತ್ತೆ ಬಲಗೈಯಿಂದಲೇ ಭಕ್ತರಿಗೆ ಕೊಡೋದು ತಗೊಳ್ಳೋದು ಮಾಡ್ತಾನ ಅಂದ್ಮೇಲೆ ಶಂಖವನ್ನು ಎತ್ತಿದ, ಬಲಗಲ್ಲ ಸ್ಪರ್ಶ ಮಾಡಿಬಿಟ್ಟ. ಸ್ಪರ್ಶ ಬಾಲಂ ಕೃಪಯಾ ಕಪೋಲೆ, ಹೌದು, ಕೆಳಗೈ ಬಲಗಿಂದ ಹಿಂಗ್ ಮುಟ್ಸ್ಬಿಟ್ಟ, ಅವನ್ ಗಲ್ಲಕ್ ಮುಡ್ತೀವು. ಪಸ್ಪರ್ಶ ಬಾಲಂ ಕೃಪಯಾ ಕಪೋಲೆ ಗೊತ್ತಿಲ್ಲಿಗೆ ಏನಂತ ಹೇಳಿದ್ದು, ಧ್ರುವರಾಜರು ಹಿಂಗೆ ಅಭಿಮುಖವಾಗಿ ನಿಂತಾರ, ಪರಮಾತ್ಮ ಹಿಂಗೆ ನಿಂತಾನ, ಕೆಳಗಿನ ಬಲಗೈಯಲ್ಲಿ ಶಂಖದ ಎತ್ತಿದ, ಹಿಂಗ ಸ್ಪರ್ಶ ಮಾಡಿಸ್ಬಿಟ್ಟ. ಮಾತುಗಳು ಬಂತು. ಯಾಕೆ ಮಾತು ಬಂತು ಅಂದ್ರೆ, ಶಂಖೋ ವೇದಾತ್ಮಕ, ವೇದ ಸ್ವರೂಪವಾದದ್ದು ಶಂಖ. ಆದ್ರಿಂದಾಗಿ ಆ ವೇದಾಭಿಮಾನಿಯಾದ ಲಕ್ಷ್ಮೀದೇವಿಯೇ ಇವನ ಮಾತಿಗೆ ಅಭಿಮಾನಿಯಾದ್ರಿಂದ ಮಾತುಗಳನ್ನ ಆಡಿಸ್ತಾ ಇದ್ದಾಳೆ. ಸರಿ, ಮುಂದ ಅಥವಾ ಬಾಹುರ್ಜುಹೋತಿ ಚಕ್ರೇಣ ಶತ್ರು ನಿತ್ಯಥವಾ ಜುಹು, ಬಲಗೈಯಲ್ಲಿರುವಂತಹ ಚಕ್ರ ಅದು ಶತ್ರುಗಳನ್ನ ಸಂಹಾರ ಮಾಡ್ತಾ ಅದರಿಂದ ಜುಹು ಅಂತ ಕರೀಬಹುದು. ಪ್ರತೀಚಿ ದಿಕ್ಸ್ಥಿತಸ್ಯ ವಾಮಬಾಹು ತಥೋತ್ತರ, ಮೇಲಿನ ಎಡಗೈ ರಾಜಿ ಗದಾಯುಕ್ತೋ ರಾಜ್ಞಿನಾಮ ಪ್ರಕೀರ್ತಿತ. ಅದು ರಾಜಿ ಅಂದ್ರೆ ಶೋಭಾಯಮಾನವಾದ ಗದಾ. ಗದಾ ಎಷ್ಟು ಚಂದ ಇರ್ತದ ಅಂತ ಕೇಳಿದ್ರೆ, ಮಧ್ವಾಚಾರ್ಯರು ಗಂಗಾ ನದಿಯಿಂದ ಹಟ್ಕೊಂಡು ಹೋದ್ರಂತ ಈಸಿಕೊಂಡು. ಅದಕ್ಕ ಹೋದ್ರಂತ. ಎಲ್ಲಿ ಹೋದ್ರು? ಗಂಗಾ ನದಿ ಹಟ್ಕೊಂಡು ಹೊರಗೆ ಹೋದ್ರು. ಅವ್ರು ಬ್ಲೇಂಚರಾಜರೆಲ್ಲ ನಿಂತಿದ್ರಂತಲ್ಲಿ. ಬ್ಲೇಂಚರಾಜರೆಲ್ಲ ಅವ್ರು ರಾಜರ ಭಟರು. ಆಮೇಲೆ ರಾಜ ಮೇಲೆ ನಿಂತ್ಕೊಂಡು ನೋಡ್ಲಿಕ್ಕತ್ತಿದ್ದ. ಇವ್ ಎಡಕ್ಕ ಬಲಕ್ಕ ಇವ್ರಿಗೆ ಸ್ವಾಗತ ಮಾಡ್ಲಿಕ್ಕೆ ನಿಂತಂಗಿದ್ರಿ ಅವ್ರು. ಹೋದ್ರು, ಮತ್ತೆ ಕೇಳಿದ್ರಂತ ನೋಡಿ ರಾಜ, ಮ್ಲೇಂಚ ರಾಜ ಶ್ರೀಮದಾಚಾರ್ಯನ ಹಣಿ ಮೇಲೆ ಏನ್ ಹಚ್ಚಿಕೊಂಡಿರಿ ಅಂತ ಕೇಳಿದ್ನಂತ. ಅದಕ್ಕೆ ಆಚಾರ್ಯ ಹೇಳಿದಂತ, ನಿಮ್ ಭಟ್ರ ಕೈಯಾಗ ಏನದೋ ಅದು ನಮ್ಮ ಹಣಿ ಮೇಲದ ಅಂತ ಹೇಳಿದಂತ. ಅಷ್ಟ ಆಚಾರ ಬೇರೆ ಹೇಳಿಲ್ಲ. ನಿಮ್ ಭಟರು ಕೈಯಲ್ಲಿ ಹಿಡ್ಕೊಂಡ್ರೆ ಅದು ಹಿಡ್ಕೊಂಡೀನಿ ಅಂತ. ಅಷ್ಟು ಶೋಭಾಯಮಾನವಾಗಿ ತಂಗಾರಕ್ಷತೆ ಅವ್ರದು, ಫಳ 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 ಹೊಳಿತಾ ಕಾಣಿಸ್ತಿತ್ತದು. ಅದಕ್ಕೆ ರಾಜಿ ಗದಾಯುಕ್ತೋ ಅಗ್ನಿನಾಮ ಪ್ರಕೀರ್ತಿತ,
ಹೊಳೆಯುವಂತಹ ಗದೆಯನ್ನ ಹಣೆ ಮೇಲೆ ಇಟ್ಕೊಂಡಿದ್ರು ಅಂತ ಆಜಿ ಗದಾಯುಕ್ತ ರಾಜ್ಞಿನಾ ಪ್ರಕೃತ ಅಧರೋ ವಾಮಬಾಹುರ್ಯ ಉತ್ತರಾದಿ ಸ್ಥಿತೋ ವಿಭು ಶ್ರಿಯ ಆಧಾರ ಪದ್ಮಿತ್ವ ಲಕ್ಷ್ಮೀದೇವಿಯ ಆಧಾರವಾದ ಪದ್ಮ ಸುಭೂತ ನಾಮಕ ಸ್ಮೃತಃ ಸುಭೂತ ಎಂಬ ಹೆಸರಿಂದ ಉಳಿಸಿಕೊಂಡು ದಿಗ್ನಾಮಾನಶ್ಚತೆ ಪ್ರೋಕ್ತಾ ಬಹಳ ಚಂದದ ಭಗವಂತನ ಬಾಹುಗಳಿಗೆ ಮತ್ತೊಂದು ಹೆಸರು ದಿಕ್ ಅಂತ ಹೆಸರು. ಇದು ಹೊಸ ಅಂಶ, ಬೆಳಗ್ಗೆ ಪಾಠದಾಗ ಹೇಳಿಲ್ಲ, ಉಳಿದದ ಬರ್ಕೊಳ್ರಿ. ಭಗವಂತನ 4 ಬಾಹುಗಳಿಗೆ ದಿಕ್ ಅಂತ ಕರೀತಾರೆ, ಅಥವಾ 4ಕ್ಕೂ ಕೂಡಿ ಆದ್ರೆ ದಿಶಃ ಅಂತ ಕರಿಬೇಕು. ದಿಕ್ ದಿಶೌ ದಿಶಃ ಅಂತ ಹಿಡಿತಾರೆ ಶಬ್ದ. ಯಾಕಂದ್ರೆ ಪ್ರೋಕ್ತ ಧರ್ಮಜ್ಞಾನಾದಿ ದೇಶನಾಥ್, ಒಂದೊಂದು ಬಾಹುಗಳಿಂದ ಒಂದೊಂದನ್ನ ಕೊಡ್ತಾನಾದ್ರಿಂದ ದಿಶತಿ ಇತಿ ದಿಶಃ, ಅದ ದಿಶಂತಿ ಇತಿ ದಿಶಃ ಅಂತ ಆಗ್ಬೇಕು. ಅದನ್ನ ಕೊಡುತ್ತಾನಾದ್ದರಿಂದ ಅಂತ ಮಾಡಬೇಕು. ಸರಿ. ಏನ್ ಕೊಡ್ತಾನ? ಒಂದು ಬಾಹುವಿನಿಂದ ಧರ್ಮವನ್ನು, ಮತ್ತೊಂದು ಬಾಹುವಿನಿಂದ ಜ್ಞಾನವನ್ನು, ಮತ್ತೊಂದು ಬಾಹುವಿನಿಂದ ವೈರಾಗ್ಯವನ್ನು, ಮತ್ತೊಂದು ಬಾಹುವಿನಿಂದ ಐಶ್ವರ್ಯವನ್ನ ಕೊಡ್ತಾನ. ತೇಭ್ಯೋ ಜಾತಃ, ಇಂತಹ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಗಳನ್ನ ಕೊಡುವಂತಹ ಬಾಹುಗಳಿಂದ ಜಾತಃ ಮಹಾವಾಯು, ನಮ್ ಗುರುಗಳು ಹುಟ್ಟುಕೊಂಡಾರ ಆಚಾರ್ಯರು. ದಿಶಾಂವತ್ಸ ತತಸ್ಮೃತಃ, ಅದರಿಂದ ಅವರಿಗೆ ದಿಶಾಂವತ್ಸಹ ದಿಶಾಂವತ್ಸಹ ಅಂತ ಕರೀತಾರೆ. ಎಷ್ಟು ಅಪರೂಪದ ಹೆಸರು ನೋಡ್ರಿ ವಾಯುದೇವರಿಗೆ, ಊಹಾ ಮಾಡ್ಲಾರಷ್ಟು ಅಪರೂಪದ ಹೆಸರು. ಧರ್ಮಜ್ಞಾನಾದಿ ರೂಪೇಣ ವಿಷ್ಣೋರ್ ಬಾಹು ಚತುಷ್ಟಯಾತ್, ಧರ್ಮಜ್ಞಾನಾದಿ ರೂಪಗಳಿರುವ ಭಗವಂತನ 4 ಬಾಹುಗಳಿಂದ ಜಾತಂ ವಾಯುಂ ವಿದಿತ್ವೈವ, ಹುಟ್ಟಿರುವಂತಹ ವಾಯುದೇವರನ್ನು ತಿಳಿದರೆ ಪುತ್ರೋ ಭೂತ್ವ ನರೋದತಿ, ಮಗಾಗಿ ಅಳಂಗಿಲ್ಲ. ನ ಜಾಯತೆ ನಮ್ರೀಯತೆ, ಹುಟ್ಟೋದಿಲ್ಲ ಸಾಯಂಗಿಲ್ಲ. ಮುಕ್ತೋ ಭೂತ್ವ ಸುಖೀ ಭವೇತ್, ಮುಕ್ತನಾಗಿ ಸುಖನಾಗ್ತಾನೆ. ವಾಯುಂ ಹರೇಹೇ ಸುತಂ ಜ್ಞಾತ್ವ ನಾಹಂ ಪುತ್ರತಯಾ ಹೃದಂ, ಇದು ಲಕ್ಷ್ಮೀದೇವಿ ಮಾತು. ವಾಯುದೇವರು ಭಗವಂತನ ಮಗನೆಂಬುದಾಗಿ ತಿಳಿದು ನಾನು ಪುತ್ರನಾಗಿ ಹುಟ್ಟಿಲ್ಲ, ಅತ್ತಿಲ್ಲ. ಹರೇಹೇ ಪ್ರಸಾದ ಸಾಮರ್ಥ್ಯಾತ್, ಇದು ಏನಿದು? ಭಗವಂತನ ಪ್ರಸಾದ ಸಾಮರ್ಥ್ಯ. ಅಜರಾಚ ಅಮರಾಖ್ಯಹಂ, ನನಗೆ ಎಂದೂ ವೃದ್ಧಾಪ್ಯ ಬರದೇ ಇರ್ಲಿಕ್ಕೆ, ಎಂದೂ ನನಗೆ ಮರಣ ಬರದೇ ಇರ್ಲಿಕ್ಕೆ ಭಗವತ್ ಪ್ರಸಾದವೇ ಕಾರಣ. ಆ ಪ್ರಸಾದಕ್ಕೆ ಕಾರಣವಾದದ್ದು ಇಂತಹ ಉಪಾಸನ, ಶ್ರೇಷ್ಠವಾದ ಉಪಾಸನ. ಇದರಲ್ಲಿ ಭಗವಂತನ ಬಾಹುಗಳ ಮಹತ್ವವನ್ನು ಹೇಳುವಂತಹದ್ದಾಗಿದೆ. ಲಕ್ಷ್ಮೀದೇವಿ ಅವಳು ವೃದ್ಧಳಾಗದೇ ಇರ್ಲಿಕ್ಕೆ, ಅವಳಿಗೆ ಚರ್ಮ ಸುಕ್ಕುಗಡದೇ ಇರ್ಲಿಕ್ಕೆ, ಮರಣ ಬರದೇ ಇರ್ಲಿಕ್ಕೆ, ಸಾವಾಗದೇ ಇರ್ಲಿಕ್ಕೆ ಕಾರಣ ಏನು ಅಂದ್ರೆ ಭಗವಂತನ ಬಾಹುಗಳ ಉಪಾಸನೆಯನ್ನ ಮಾಡಿ 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 ಹಾಗಿದ್ದಾರೆ. ಏನಾಶ್ಚರ್ಯ! ಅದಕ್ಕೆ ತಾತ್ಪರ್ಯದ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರ ಏನು ಅಂತಂದ್ರೆ, ಲಕ್ಷ್ಮೀ ಭುಜಾಂತರಗತ ಸ್ವರತೋಪಿ ಚಾಗ್ರೆ ಅಂತ. ಭಗವಂತ ಪ್ರಳಯ ಕಾಲದಲ್ಲಿ ಹೆಂಗಿದ್ದ ಅಂದ್ರೆ ಲಕ್ಷ್ಮೀ ಬಾಹುಗಳ ಮಧ್ಯದಲ್ಲಿ ಸೇರಿಕೊಂಡು ಮಲಗಿದ್ದ ಅಂತ ಆಚಾರ್ಯ ವರ್ಣನೆ ಮಾಡ್ತಾರೆ. ಮತ್ತೆ ಇವ ಲಕ್ಷ್ಮೀ ಬಾಹುಗಳ ಮಧ್ಯದಲ್ಲಿ ಇದ್ರೆ ಅವನ್ ಬಾಹು ಏನಿರ್ಬೇಕು, ಮತ್ತೆ ಲಕ್ಷ್ಮೀ ಬಾಹು ಸೇರ್ಕೊಂಡಿರ್ಬೇಕು. ಲಕ್ಷ್ಮೀ ಭುಜಾಂತರಗತ ಸ್ವರತೋಪಿ ಚಾಗ್ರೆ. ಏನು ಆಚಾರ್ಯರು ಒಂದೊಂದು ಅನುಸಂಧಾನ ಆಶ್ಚರ್ಯ ಅನಿಸ್ತದೆ. ಸರ್ವಜ್ಞಾಚಾರ್ಯ ನಮ್ಮ ಆಚಾರ್ಯ. ಅನಾದಿಕಾಲ ಸಂಬಂಧಾತ್, ಅನಾದಿಕಾಲದ ಸಂಬಂಧ, ಅನಾದಿಕಾಲ ಸಂಬಂಧಾತ್, ಅನಾದಿಕಾಲದ ಸಂಬಂಧದಿಂದ ಇತ್ಯುವಾಚ ಪರಾರಮ ಅಂತ ಹೇಳಿದ್ರು. ಈಗ ಕೊನೆ ಪಾಯಿಂಟು, ಅದನ್ನು ಸ್ವಲ್ಪ ಮಾತಾಡಿ ಇವತ್ತು ಮುಗಿಸೋಣ ಅಂತ. ಏನು? ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಶಬ್ದಗಳ ವಿವರಣೆ ಬಂದಿತ್ತು, ಅದನ್ನ ತಗೊಳ್ತೀನಿ. ಅಂದ್ರೆ ಆಕ್ಚುಲಿ ಅದು ಮುಂದದ, ಆದ್ರೂ ನನಗೆ ಅದನ್ನ ಈಗ ಹೇಳಬೇಕು ಅನ್ಸೋದು ಹೇಳ್ಬಿಡ್ತೀನಿ ಅಷ್ಟೇ ಕೆಲಸ. ನಾನು ಉಳಿದದ್ದು ಇನ್ನೊಂದು ವಿಷಯ ಶುರುವಾಗ್ತದ. ಅರಿಷ್ಟಂ ಕೋಶಂ ಪ್ರಪದ್ದೆ ಮುನಾ 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 ಪ್ರಾಣಂ ಪ್ರಪದ್ದೆ ಮುನಾ 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 ಭೂಃ ಪ್ರಪದ್ದೆ ಮುನಾ 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 ಭುವ ಪ್ರಪದ್ದೆ ಮುನಾ 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 ಸ್ವಃ ಪ್ರಪದ್ದೆ ಮುನಾ 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 ಅಂತ ಹೊಸ ವಿಷಯ ಶುರುವಾಗ್ತದೆ. ಈಗ ಅದಿರ್ಲಿ, ಅದಕ್ಕೆ ಈಗ ಹೊಸ ವಿಷಯ ಬೇಡ, ನೀನ್ ತಗೊಳ್ಳಂತ. ಏನು ಅಂದ್ರೆ ಏನ್ ಹೇಳಿದೆ? 351ನೇ ಪುಟಕ್ಕೆ ಬರ್ರಿ, ಹಿಂದಿನ ಪುಟ ತಗೊಂಡು ಅಲ್ಲಿ ಪುತ್ರರೋಧಂ ಕೊನೆಗೆ ನಂಬರ್ 2 ಅದ, ಅಲ್ಲಿ ನಂಬರ್ 2 ಹಾಕ್ಯಾರಲ್ಲ, ಅದರ ಬರೋಬ್ಬರಿ ಮೇಲೆ ರುದಮ್ಮದ ಮೇಲೆ ಸಹ ಅಂತದ. ಪುತ್ರರೋಧಂ ರೋದಿತಿ ಸೋಹಮೇತಮೇವಂ ವಾಯುಂ ದಿಶಾಂಬತ್ ಸಂವೇದ ಮಾ ಪುತ್ರರೋಧಂ ರುದಂ ಅಂತ ಸಿಕ್ತ. ಬೆಳಿಗ್ಗೆ ಏನ್ ಬರ್ಸಿದೆ ಅಂದ್ರೆ ಸಹ ಅಂತನ್ನುವುದು ಪುಲ್ಲಿಂಗದ ಶಬ್ದ, ಸ ಅಂತನ್ನುವುದು ಸಹ ಅಂತ ಅನ್ನೋದು. ಸ ಬರೆದು ಬಾಜುಕ್ಕೆ 2 ಟಿಕ್ಕಿ ಕೊಟ್ರೆ, ವಿಸರ್ಗ ಕೊಟ್ರೆ ಪುಲ್ಲಿಂಗ ಅವನು. ಸಾ ಮಾಡಿದ್ರೆ ಈಸಿಕ್ವಲ್ ಟು ಬರೆದ್ರೆ ಅವಳು ಅಂತ ಆಗ್ತದೆ. ಸಾ ಮಾಡಿಲ್ಲ, ಸ ಮಾಡಿರಿ, ಸಾರಿನ ಸಾ ಮಾಡ್ಬೇಕು ಅದನ್ನ. ಹುಳಿ ಸಾ ಅನ್ಬಾರ್ದಲ್ಲ, ಸಾರಿನ ಸಾ ಅಂತಂದ್ರೆ ಅದಕ್ಕೆ ಸಾರಿನ ಸಾ ಮಾಡ್ಬೇಕು. ಹೌದು. ಈಗ ವ್ಯವಸ್ಥೆ ಏನು? ಪುಲ್ಲಿಂಗ ಸ್ತ್ರೀಲಿಂಗಗಳ ವ್ಯವಸ್ಥೆಯನ್ನೇ ಏನ್ ಮಾಡ್ಬೇಕು? ಭಾಷಾ ನಿಯಮಕ್ಕೆ ವ್ಯತ್ಯಾಸ ಬಂತಲ್ಲ ಅಂತ ಒಂದು ಪ್ರಶ್ನೆ.
ಸರಿ, ಅರ್ಥ ಆಗ್ತಾ ಇದೆಯಲ್ಲ ಎಲ್ಲರಿಗೂ? ವಿಷಯ ತಿಳ್ಕೊಳ್ರಿ. ಭಾಷಾ ನಿಯಮದಲ್ಲಿ ಅಥವಾ ಭಾಷಾ ನಿಯಮದ ಉಲ್ಲಂಘನೆ ಆಗಿದೆ ಮಹಾಲಕ್ಷ್ಮಿಯಿಂದ. ಇದು ನಮ್ಮ ಮುಖ್ಯ ಆರೋಪ. ಯಾಕೆ? ಮಹಾಲಕ್ಷ್ಮಿ ತಾನೊಬ್ಬಳು ಸ್ತ್ರೀಯಾದದ್ದರಿಂದ ಸಂಸ್ಕೃತ ಭಾಷೆಯ ನಿಯಮವನ್ನ ಇಟ್ಟುಕೊಂಡಂತೆ ಸಾಹಂ ಏತಮೇವಂ ವಾಯುಂ ದಿಶಾಂವತ್ ಸಂವೇದ ಅಂತ ಹೇಳಿದ್ರೆ ಯಾವ ವಿರೋಧವೂ ಬರ್ತಿರ್ಲಿಲ್ಲ ಅಥವಾ ನಮ್ಮ ಆಕ್ಷೇಪವೂ ಉಂಟಾಗ್ತಿರ್ಲಿಲ್ಲ. ಹಾಗಿರುವಾಗ ಮಹಾಲಕ್ಷ್ಮಿ ಸಹ ಅಹಂ, ಅಹಂ ವ್ಯತ್ಯಾಸ ಇಲ್ಲ. ಮತ್ತೆ ಅಹಂ ಅನ್ನೋದು ದೃಶ್ಯಲಿಂಗೇಶು ಸಮಹ, ಅಹಂ ಅನ್ನೋದು ಮೂರೂ ಲಿಂಗದಲ್ಲಿ ಸಮ ಇರ್ತದೆ. ಅಹಂ 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 ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗದಲ್ಲಿ ಮೂರೂ ಕಡಲ್ಲೂ ಅಹಂ ಅನ್ನೋದು ವ್ಯತ್ಯಾಸ ಆಗುವುದಿಲ್ಲ. ಸಹ ಸ ತತ್ ಅಂತ ವ್ಯತ್ಯಾಸ ಆಗ್ತದೆ ಶಬ್ದಗಳಲ್ಲಿ. ಸೊ ಪ್ರಶ್ನೆ, ನಾ ಯಾಕೆ ಇಷ್ಟು ಒತ್ತು ಕೊಟ್ಟು ಹೇಳಿಕತ್ತೀನಿ ಅಂದ್ರೆ ಶ್ರೀಮದಾಚಾರ್ಯರು ಈ ಒಂದು ಪದದ ಸಲುವಾಗಿ ಒಂದು ಪಂಕ್ತಿ ಬರಿಬೇಕಾಗಿದೆ. ಅಂದ್ರೆ ಆಚಾರ್ಯದ ಬರದಾರ ಅಂದ್ಮೇಲೆ ಅದಷ್ಟು ಮಹತ್ವ ತೂಕದ ಅಂತ ಅರ್ಥದಕ್ಕ. ಸರಿನಾ? ಸಹ ಸಾ ತತ್, ಅದಕ್ಕೆ ಲಕ್ಷ್ಮೀದೇವಿ ಸಾ ಅಂತ ಹೇಳ್ಬೇಕಾಗಿತ್ತು. ಹಾಗೆ ಹೆಂಗ್ ಹೇಳಿದ್ದು ಅಂತಂದ್ರೆ ಪ್ರಶ್ನೆ. ಅದಕ್ಕೆ ನಾವು ಎರಡು ಪ್ರತ್ಯೇಕ ದೃಷ್ಟಾಂತ ತಗೊಳ್ಳೋಣಂತ. ಎರಡು ದೃಷ್ಟಾಂತವನ್ನು ತೆಗೆದುಕೊಂಡು ಕೊನೆಗೆ ಶ್ರೀಮದಾಚಾರ್ಯರ ವಾಕ್ಯಕ್ಕೆ ಬರೋಣಂತ. ಸರಿ, ಫಸ್ಟ್ ದೃಷ್ಟಾಂತ ಏನು? ಲಕ್ಷ್ಮೀದೇವಿ ಹೀಗೆ ಹೀಗೆ ತನ್ನನ್ನು ತಾನು ಪುಲ್ಲಿಂಗದಿಂದ ಕರೆಸಿಕೊಳ್ಳಿಕ್ಕೆ, ಪುಲ್ಲಿಂಗದಿಂದ ತನ್ನನ್ನು ತಾನು ಕರೆದುಕೊಳ್ಳಿಕ್ಕೆ ಅದಕ್ಕೆ ಯಾರಾದ್ರೂ ಅಧಿಕಾರ ಕೊಟ್ಟಿದ್ದಾರಾ ಅಥವಾ ಅದಕ್ಕೇನಾದ್ರೂ ಒಪ್ಪಿಗೆ ಇದೆಯಾ ಅಂತ ಪ್ರಶ್ನೆ. ವೇದ ಅಪೌರುಷೇಯವಾದದ್ದು ಅನಾದಿ ಕಾಲದಿಂದ ಹಿಂಗೆ ಹೇಳ್ಕೋತ ಬಂದದ್ದು. ಅದನ್ನ ಹೆಂಗ ನಾವು ಹೊಂದಿಸ್ಬೇಕು ಈಗ ನಮ್ಮ ಜವಾಬ್ದಾರಿ. ಅದಕ್ಕೆ ಒಂದು ಏನ್ ವ್ಯವಸ್ಥೆ ಮಾಡೋಣ ಅಂತಂದ್ರೆ ಭಗವದ್ಗೀತೆ 15ನೇ ಅಧ್ಯಾಯಕ್ಕೆ ಒಂದು ಕ್ಷಣ ಹೋಗಿ ಬರೋಣ ಅಂತ. ಏನಪ್ಪಾ ಬಿನ್ನಣ್ಣ, ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಏನದ ಅಂತ ಕೇಳಿದ್ರೆ ಪರಮಾತ್ಮ ಅರ್ಜುನನ ಮುಂದೆ ತನ್ನನ್ನ ಪುರುಷೋತ್ತಮ ಅಂತ ಕರ್ಕೊಳ್ತಾ ಇದ್ದಾನೆ. ನಾನು ಪುರುಷೋತ್ತಮ ಅಂತ ತನ್ನನ್ನ ತಾನು ಪುರುಷೋತ್ತಮ ಅಂತ ಹೇಳೋ ಕಾಲಕ್ಕೆ ಸ್ಪಷ್ಟೀಕರಣ ಬೇರೆ ಕೊಟ್ಟಾನವ. ಪುರುಷೋತ್ತಮ ಹೆಂಗ ನಾ ಪುರುಷೋತ್ತಮ ಅಂತ ಕೇಳಿದ್ರೆ ಅದೇನಾಗ್ತಿರ್ತ ಅವ್ರಿಗೆ ಕೆಲವೊಮ್ಮೆ ಪುರುಷೋತ್ತಮ ಅಂದ್ರ 4 ಮಂದಿ ಪುರುಷರಿದ್ದಾರ ಒಳಗ ಉತ್ತಮ ಅಂತ ಒಂದು ತಲೆ ಬರ್ತಿರ್ತದ ಸಂಸ್ಕೃತ ಭಾಷಾ ಬರೋರಿಗೆ. ಅಲ್ಲ ಅಂತಾನವ. ಕ್ಷರ ಸರ್ವಾಣಿ ಭೂತಾನಿ, ಕ್ಷರ ಪುರುಷರು ಅಕ್ಷರ ಪುರುಷರು ಅಂತ ಇಬ್ಬರಿದ್ದಾರ. ಆ ಕ್ಷರ ಹಾಗೂ ಅಕ್ಷರ ಪುರುಷರಿಬ್ಬರಿಂದ ಉತ್ತಮನಾದದ್ದರಿಂದ ನನಗೆ ಪುರುಷೋತ್ತಮ ಅಂತ ಕರಿಬೇಕು ಅಂತ. ಅಲ್ರಿ ಆಚಾರ, ನಾವು 4 ಮಂದಿಗಳಿಗೆ ಒಂದು ಚಲೋ ಅನ್ಲಿಕತ್ರ ನೀವು 2 ಮಂದಿಗಳು ಚಲೋ ಅನ್ಲಿಕತ್ತಾನಲ್ಲ ಅಂದ್ರೆ ಹೌದಲ್ರಿ? ನಾವ ಚಲೋ ಒಂದ್ 50 ಮಂದಿ ಒಳಗೆ ನಾವು ಚಲೋ ಇದ್ದಲ್ಲ ನಾವ್ ಹೇಳಿಕತ್ತಿದ್ವಿ. ಈ 2 ಮಂದಿ ಹೇಳ್ತಿರ್ಲಿಲ್ಲ ಅಂದ್ರೆ ಅದಕ್ಕೆ ಕ್ಷರ ಪುರುಷರು ಅಂದ್ರೆ ಸರ್ವಭೂತಗಳು ಅಂದ್ರೆ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ಹುಲ್ಲು ಕಟ್ಟಿಯವರೆಗೂ ಎಲ್ಲರನ್ನ ಕ್ಷರ ಪುರುಷರು ಅಂತ ಕರಿಬೇಕು. ಅಕ್ಷರ ಪುರುಷರು ಯಾರು ಅಂತ ಕೇಳಿದ್ರೆ ಕೂಟಸ್ಥ ಅಕ್ಷರ ಉಚ್ಯತೆ. ತನ್ನ ಹೆಂಡತಿಯನ್ನ ಮಹಾಲಕ್ಷ್ಮಿಯನ್ನ ಪರಮಾತ್ಮ ಅಕ್ಷರ ಪುರುಷ ಅಂತ ಪುಲ್ಲಿಂಗದಿಂದ ಕರಿತಾ ಇದ್ದಾನೆ. ಬಂತು ನೋಡ್ರಿ, ಫಸ್ಟ್ ಚಾನ್ಸ್ ಶುರುವಾಯ್ತು ನಮೀಗ. ದೇವ ಅಲ್ಲ, ಅಕ್ಷರ ಬಿಡ್ರಿ, ಅಕ್ಷರ ಪುರುಷ ಅಂತದಲ್ಲ, ಅಕ್ಷರ ಶಬ್ದ ಬಿಟ್ಬಿಡ್ರಿ. ಯಾಕಂದ್ರೆ ನಮಗೆ ಪುರುಷೋತ್ತಮ ಹೇಳ್ಬೇಕಾದ್ರೆ ಅಕ್ಷರ ಪುರುಷನಿಗಿಂತಲೂ ಅಕ್ಷರ ಪುರುಷನಿಗಿಂತಲೂ ಉತ್ತಮ ಅಂತ ಹೇಳ್ಬೇಕು. ಕ್ಷರ ಪುರುಷರೂ ಬ್ರಹ್ಮಾದಿ ದೇವತೆಗಳು ನಮ್ಮವರೆಗೆ, ಅಕ್ಷರ ಪುರುಷಳೂ ಯಾರವಳು? ವಾಯು ಲಕ್ಷ್ಮೀದೇವಿ. ಹಾಗಾದರೆ ಗಂಡನೆನಿಸಿದ ಪರಮಾತ್ಮನೇ ಮಹಾಲಕ್ಷ್ಮಿಯನ್ನ ಏನಂತ ಕರೆದಿದ್ದಾನೆ? ಅಕ್ಷರ ಪುರುಷಳು ಅಂತ ಕರೆದಿದ್ದಾನೆ. ಅಂದ್ರೆ ಸ್ತ್ರೀಯೊಬ್ಬಳನ್ನ ಪುಲ್ಲಿಂಗದಿಂದ ಕರೀಬಹುದು ಅಂತ ಮೊದಲು ಘೋಷಣೆ ಮಾಡಿದ ಜಗದ್ಗುರು ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣಂ ಬಂದೇ ಜಗದ್ಗುರು, ಕೃಷ್ಣಂ ಬಂದೇ ಜಗದ್ಗುರು. ಜಗದ್ಗುರುವಾದ ಕೃಷ್ಣ ತನ್ನ ಹೆಂಡತಿಯನ್ನ ಸ್ಪಷ್ಟವಾಗಿ ಅಕ್ಷರ ಪುರುಷ ಅಂತ ಕರೆದಿದ್ದ. ಅಂದ ಮೇಲೆ ಆಕಿಗೊಂದು ಧೈರ್ಯ ಬಂತೀಗ. ನಮ್ಮ ಭಾಷೆದಾಗ ಹೇಳಿದ್ರೆ ಹೆಂಡತಿಗೊಂದು ಧೈರ್ಯ. ನಮ್ಮ ಮನೆಯವರ ನನ್ನ ಪುಲ್ಲಿಂಗದಾಗ ಕರೆದಾರ, ನಾ ಯಾಕೆ ಹೇಳ್ಕೊಬಾರ್ದು? ನನಗೆ ಸೋಹಂ ವೇತಮೇವಂ ವಾಯುಂ ದಿಶಾ ಮತ್ ಸಂವೇದ ಅಂದ್ಬಿಟ್ಟು ಸರಿ ಆಯ್ತು. ಹಾ, ಅಂದ್ರೆ ಈಗ ಒಂದು ಪ್ರಯೋಗಕ್ಕೆ ಅವಕಾಶ ಸಿಕ್ತು. ಏನ್ ಬರ್ಕೋಬೇಕು? ಮಹಾಲಕ್ಷ್ಮಿ ಬರ್ಕೊಳ್ರಿ. ಗೀತೆಯಲ್ಲಿ ಮಹಾಲಕ್ಷ್ಮಿಯನ್ನು ಅಕ್ಷರ ಪುರುಷ ಎಂದು ಪುಲ್ಲಿಂಗದಿಂದಲೇ ಕರೆಯಲಾಗಿದೆ. ಪುಲ್ಲಿಂಗ ಶಬ್ದದಿಂದಲೇ ಕರೆಯಲಾಗಿದೆ. ಪುಲ್ಲಿಂಗ ಶಬ್ದದಿಂದಲೇ ಕರೆಯಲಾಗಿದೆ. ತಿಳಿದೋದಲ್ಲೀಗ? ಅಂದ ಮೇಲೆ ಸ್ತ್ರೀಯೊಬ್ಬಳನ್ನ ಪುಲ್ಲಿಂಗ ಶಬ್ದದಿಂದ, ಸ್ತ್ರೀಲಿಂಗದಲ್ಲಿದ್ದವಳನ್ನ ಪುಲ್ಲಿಂಗದಿಂದ ಕರಿಬಹುದು ಅಂತ ಒಂದು ವ್ಯವಸ್ಥೆ ಆಯ್ತು. ಮೊದಲನೇದು ನಂಬರ್ 1. ನಂಬರ್ 2,
ಏನ್ ನಂಬರ್ ಎರಡನೇದ್ದೇನಪ್ಪ, ಹಂಗ ಕರೆದಿದ್ದಕ್ಕೆ ಈ ಬರ್ಕೋಬೇಡ್ರ, ಈ ವಿಷಯ ಹೇಳಿದ್ದೀನಿ ಅಷ್ಟ. ಈಗ ಹಿಂಗ ಒಂದ್ ಕಡೆ ನಮ್ಗೆ ಸಿಕ್ತಿ. ಈಗ ಒಂದು ಪರಮಾತ್ಮನ ಹೇಳಿಬಿಟ್ಟ ಈ ತರಹದ ಪ್ರಯೋಗವನ್ನ. ಎರಡನೇದ್ದೇನ್ ಪ್ರಯೋಗ ಮಾಡೋಣ ಅಂತಂದ್ರ ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ಒಂದು ಕಥೆ, ಸಿಂಪಲ್ ಕಥೆ, ಆನ್ಲೈನ್ ಸ್ಟೋರಿ ಹೇಳಿ ಮುಗಿಸ್ಬಿಡ್ತೀನಿ ಲಘುನೆ. ಏನು ಅಂದ್ರೆ ದೇಹದಲ್ಲಿ ಪ್ರಾಣದೇವರು ಇದ್ರೆ ಎಲ್ಲಾ ಇಂದ್ರಿಯಾಭಿಮಾನಿಗಳು ಇರ್ತಾರೆ. ದೇಹದಿಂದ ಪ್ರಾಣದೇವರು ಹೊರಗೆ ಹೊರಟ್ರೆ ಎಲ್ಲಾ ಇಂದ್ರಿಯಾಭಿಮಾನಿಗಳು ಹೋಗ್ಬಿಡ್ತಾರೆ. ಇದು ಕಥೆ ಕೇಳಿರೋ ಇಲ್ಲೋ ಸಾಕಷ್ಟು ಸರ್ತಿ ಕೇಳಿದ ನೋಡ್ರಿ. ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ಪಿಪ್ಪಲಾದರು ಶಿಷ್ಯರಿಗೆ ಉಪದೇಶ ಮಾಡುವಾಗ ಅವರಿಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕಾಗಿದೆ. ಅವ್ರಿಗೆ ಏನ್ ಎಕ್ಸಾಂಪಲ್ ಕೊಡ್ಬೇಕಾಗಿದೆ ಅಂದ್ರೆ, ನೋಡ್ರಿ, ಪ್ರಾಣದೇವರ ದೇಹದಲ್ಲಿ ಕೂತ್ರೆ ಎಲ್ರು ಕೂಡ್ತಾರ, ಹೋದ್ರೆ ಹೋಗ್ತಾರ ಅಂತ ದೃಷ್ಟಾಂತ ಏನ್ ಕೊಟ್ರು ಅಂದ್ರೆ, ತದ್ಯಥಾ ಮಕ್ಷಿಕಾ ಮಧುಕರ ರಾಜಾನಂ ಉತ್ಕ್ರಾಂತಂ ಸರ್ವಾಯೇವ ಉತ್ಕ್ರಮಂತೆ ತಸ್ಮಿಶ್ಚ ಪ್ರತಿಷ್ಠಮಾನೆ ಸರ್ವಾಯೇವ ಪ್ರತಿಷ್ಠಂತೆ. ಹೇಗೆ ಮಧುಮಕ್ಕಿ ಮಕ್ಷಿಕಾ ಮಧುಕರ ರಾಜಾನಂ ಅಂದ್ರೆ ಜೇನು ಹುಳಗಳು ಜೇನು ರಾಜನನ್ನು ಉತ್ಕ್ರಾಂತಂ ಸರ್ವಾಯೇವ ಉತ್ಕ್ರಾಂತಂತೆ, ಅದು ಹಾರಿ ಹೋದರೆ ಎಲ್ಲವೂ ಹೋಗ್ತದೆ. ತಸ್ಮಿಶ್ಚ ಪ್ರತಿಷ್ಠಮಾನೆ ಸರ್ವಾಯೇವ ಪ್ರತಿಷ್ಠಂತೆ, ಅವ ಕುಳಿತರೆ ಎಲ್ಲಾ ಜೇನು ಹುಳಗಳು ಕೂಡ್ತಾವ. ಇಲ್ಲಿ ಸಮಸ್ಯೆ ಬಂತೀಗ. ಏನ್ ಸಮಸ್ಯೆ ಬಂತು? ಮಧುಕರ ರಾಜನನ್ನು, ಏನು ಶಬ್ದ ಏನು? ಮಧುಕರ ರಾಜನನ್ನು. ಮಧುಕರ ರಾಜನು ಹೊರಟ್ರೆ, ಮಧುಕರ ಅಂದ್ರೆ ಜೇನ್ನೊಣ, ಜೇನ್ನೊಣದ ರಾಜ. ಜೇನ್ನೊಣದ ರಾಜ ಹೊರಟರೆ ಉಳಿದ ಜೇನುಗಳು ಹೋಗ್ತಾವ. ಜೇನ್ನೊಣದ ರಾಜ ಕುಳಿತರೆ ಉಳಿದದು ಕೂತ್ಕೋತದ. ಈ ಸಮಸ್ಯೆ ಏನದ ಅಂತಂದ್ರ ಇಲ್ಲಿ ವ್ಯತ್ಯಾಸದ. ಯಾಕೆ ವ್ಯತ್ಯಾಸದ ಅಂತಂದ್ರ, ಜೇನು ಹುಳಗಳಲ್ಲಿ ರಾಜ ಮಹತ್ವದವನು ಅಲ್ಲೇ ಅಲ್ಲ, ರಾಣಿ ಮಹತ್ವದವಳು. ಗೊತ್ತದಿಲ್ಲೋ? ಇಲ್ಲೇನ ಅಲ್ಲ, ನಾನು ಹೂ ಅಂದ್ಬಿಡ್ರಿ ಅಷ್ಟ ಬರೋದಿಲ್ಲ. ಈಗ ಅಲ್ಲಿ ಮಧುಕರ ರಾಜ್ಞಿ ಕಾರ್ಬಾರ್ ಜಾಸ್ತಿ, ರಾಜಂದೇನಿಲ್ಲೇ ಇಲ್ಲ. ರಾಜ ಹೆಂಗತ್ರ ಹಂಗ ಕೇಳ್ಬೇಕ್ರಿ, ಪ್ರೆಸಿಡೆಂಟ್. ಪುರಂಜನೋಪಾಖ್ಯಾನದ ಕಥೆ ಇದ್ದಂಗಿದು. ಪುರಂಜನೋಪಾಖ್ಯಾನದಾಗ ಹೆಂಡತಿ ಹೇಳಿದ್ರ ಕೂಡ್ಬೇಕು ಹೇಳ್ಬೇಕ್ರಿ, ಹಂಗಿತ್ತದು. ಹಂಗಿಲ್ಲಿ ಮಧುಕರ ರಾಜ್ಞಿಯ ವ್ಯವಸ್ಥೆಯದ ಎಲ್ಲ ತಂದ ಮೇಲೆ ಜೇನು ಹುಳಗಳಲ್ಲಿ ಹೆಣ್ಣಿಗೆ ಪ್ರಾಶಸ್ತ್ಯ ಇದ್ದಾಗ ಅವಳನ್ನ ಪುಲ್ಲಿಂಗ ಶಬ್ದದಿಂದ ಹೆಂಗ್ ಕರೆದ್ರಿ? ಈ ಕೃಷ್ಣ ಇಲ್ಲಿ ಹೆಂಡತಿನ ಪುಲ್ಲಿಂಗ ಶಬ್ದದಿಂದ ಕರೆದು ಬಿಟ್ಟ. ಹಂಗ ವೇದ ಏನ್ ಮಾಡ್ಲಿಕ್ಕೆ ಅಂದ್ರೆ, ತದ್ಯಥಾ ಮಕ್ಷಿಕಾ ಮಧುಕರ ರಾಜಾನಂ ಉತ್ಕ್ರಾಂತಂ ಸರ್ವಾಯೇವ ಉತ್ಕ್ರಾಮಂತೆ ಅಂತ ಕರಿತಾ ಇದೆ ಎಲ್ಲ. ರಾಜ ಅಂತ ಯಾಕೆ ಅನ್ಬೇಕಾಯ್ತು? ಒಂದ್ ಕೆಲಸ ಮಾಡ್ಬೇಕ್ರಿ. ಈಗ ಇವು ಬಹಳ ಪುಲ್ಲಿಂಗ್ ಸ್ತ್ರೀಲಿಂಗೆಲ್ಲ ಗದ್ಲಕ್ಕೆ ತಲೆ ಹಾಕೊಳಿಕ್ ಹೋಗ್ಬೇಡ್ರಿ. ದೃಷ್ಟಾಂತ ಏನು ಅಂದ್ರೆ, ಎಲ್ಲಾ ಪ್ರಾಣಿಗಳಲ್ಲಿ ರಾಜರು ಇಂಪಾರ್ಟೆಂಟ್. ಸಿಂಹ, ಹುಲಿ ಮತ್ತೆ ಎಲ್ಲ ಅಲ್ಲಿ ಗಂಡು ಪ್ರಾಣಿ ಮುಖ್ಯದ. ಅದನ್ನ ನೋಡ್ಕೊಂಡು ಹೇಳ್ಯಾರ ಅಂತರ ಉತ್ತರ ಕೊಡ್ಬೇಕು. ಒಂದ್ ಚಾನ್ಸ್ ಇಲ್ಲೋ? ನಾಯಿ ಒಳಗ ಗಂಡ ನಾಯಿ ಅದು ಹೋಗ್ತಾವ, ಉಳಿದೆಲ್ಲ ಹೋಗ್ತಾವ. ಸಿಂಹದೊಳಗ ಗಂಡದು ಹೊಂಟು ಹೋಗ್ಬೇಕು ಅಷ್ಟ ಕೆಲಸ. ಹೌದು, ಹಿಂಗದ. ಅದರ ದೃಷ್ಟಾಂತ ತಗೊಂಡ್ರಿ ಅಂದ್ರೆ ಹಂಗ ಸುಮ್ನೆ ಎಲ್ಲಾ ಪ್ರಾಣಿಗಳ ಸಂಕುಲದಲ್ಲಿ ಗಂಡು ಪ್ರಾಣಿಗೆ ಹೆಚ್ಚು ಮಹತ್ವದ, ಅದಕ್ಕೆ ಇದನ್ನ ಹೇಳಿವಿ ಅಂತ ಇಟ್ಕೋಬೇಕು ಒಂದರ್ಥ. ಇಲ್ಲ ಅಂದ್ರೆ ಹಿಂಗ್ ಮಾಡ್ಬೇಕು. ಏನ್ ಮಾಡ್ಬೇಕು ಅಂದ್ರೆ, ಈ ಕಲ್ಪದೊಳಗ ಜೇನು ಹುಳಗಳ ಹೆಣ್ಣ ರಾಣಿ ಇರಬಹುದು, ಮುಂದಿನ ಕಲ್ಪದಾಗ ಗಂಡು, ಅಥವಾ ಹಿಂದಿನ ಕಲ್ಪದಾಗ ಗಂಡು ರಾಜ ಆಗಿರಬಹುದು. ಅದಕ್ಕೆ ತದ್ಯಥಾ ಮಧುಮಕ್ಷಿಕಾಹ ಅಂತ ಕರಿಬಹುದು. ಹಿಂಗೂ ಉತ್ತರ ಹೇಳಿಕ್ ಚಾನ್ಸ್ ಅದ. ಅಥವಾ ಮೂರನೇ ಚಾನ್ಸ್ ಏನು ಅಂದ್ರೆ, ಮಧುಕರ ರಾಜ ಅಂತ ಪುಲ್ಲಿಂಗ್ ಇದ್ರು ಅದರ ಅರ್ಥ ರಾಣಿ ಅಂತೆ ಮಾಡ್ಲಿಕ್ ಬರ್ತದ. ಶಬ್ದ ಇರ್ಲಿ, ಪುಲ್ಲಿಂಗನೇ ಇರ್ಲಿ, ಸ್ತ್ರೀಲಿಂಗ ಮಾಡ್ಲಿಕ್ ಬರ್ತದೆ. ಹೆಂಗ್ ಮಾಡ್ತೀನಿ ಹೇಳಿ ನೋಡಂತ. 3 ಆಕ್ಷೇಪಗಳು, 3 ಉತ್ತರ ಕೊಡ್ಬೇಕೀಗ. ವಿಷಯ ಗೊತ್ತಾಯ್ತಿಲ್ಲೋ? ಪಾಸಿಬಿಲಿಟೀಸ್ ಎಷ್ಟವ? 3 ಅವ. ಒಂದ, ಈ ಕಲ್ಪದಾಗ ಹೆಣ್ಣು ರಾಣಿ ಆಗಿಲ್ಲ, ಅದೇ ಮುಖ್ಯ ಇರ್ಲಿ. ಹಿಂದಿನ ಕಲ್ಪದಾಗೋ ಅಥವಾ ಮುಂದಿನ ಕಲ್ಪದಾಗೋ ಗಂಡು ರಾಜ ಆಗ್ಬಹುದಪ್ಪ, ವೇದ ಮುಂದಿನ ನೋಡ್ಕೊಂಡು ಹೇಳಿರ್ಬಹುದು. ಅಥವಾ ಈ ಪ್ರಾಣಿಗಳೊಳಗ ಎಲ್ಲ ಗಂಡು ಮುಖ್ಯವ, ಅದಕ್ಕೆ ಹಂಗ ಹೇಳ್ಯದ, ವೇದದ ಭಾತಲಿಕೆ ಶುಳಿಕ್ ಹೋಗಿಲ್ಲ, 2 ಸೆಕೆಂಡ್ ಅಷ್ಟೇ ಹೇಳ್ಬಿಟ್ಟದ ಅಂತ ಅನ್ಬೇಕು. ಇಲ್ಲ ಅಂದ್ರೆ ಮಧುಕರ ರಾಜ ಅನ್ನೋ ಶಬ್ದಕ್ಕನ ರಾಣಿ ಅಂತ ಅರ್ಥ ಹೇಳ್ಬೇಕು. ಈಗ ನೀವು ಹೆಂಗ್ ಮಾಡ್ತೀರಿ ಅಂದ್ರೆ, ಮೊದಲನೇದ್ದು ಏನ್ ಹೇಳಿಕ್ ಬರಂಗಿಲ್ಲ ಅಂದ್ರೆ, ವೇದ ಅಪೌರುಷೇಯವಾದ್ರಿಂದ ಅದು ಹೆಚ್ಚು ತಲೆ ಕೆಡಿಸ್ಕೊಳ್ಳಾರ್ದ ಎಲ್ಲಾ ಕಡೆ ಹೆಂಗದ ಹಂಗ ಹೇಳಿದ ಅಂತ ಹೇಳಿ ಬರುವುದಿಲ್ಲ. ಯಾಕೆ ಹಂಗ ಹೇಳಿದ್ರೆ ವೇದಕ್ಕೆ ಅಪೌರುಷೇಯತ್ವದ ಭಂಗ ಬರ್ತದೆ, ದೋಷ ಬರ್ತದೆ ಅದು. ಅಂದ ಮೇಲೆ ನೋಡಪ್ಪ, ಈ ಸಿಂಹದೊಳಗ, ನಾಯಿ ಒಳಗ, ಹಂದಿ ಒಳಗ ಎಲ್ಲಾ ಕಡೆ ಗಂಡು ಮುಖ್ಯವ, ಹಂಗ ಹೇಳಿದ ಹಿಂಗ ಅಲ್ಲಿಕ್ ಹೋಗ್ಬೇಡ್ರಿ.
ಅದು ತಪ್ಪದ, ಹಂಗೆ ಬರುದಿಲ್ಲ, ಅಪೌರುಷ ಧಕ್ಕೆ ಬರ್ತದೆ. ಇಲ್ಲ ಒಂದ್ ಕೆಲಸ ಮಾಡೋಣ ಅಂತ, ಹಿಂದಿನ ಕಲ್ಪದಾಗ ಗಂಡ ರಾಣಿ ಇತ್ತು, ಮುಂದಿನ ಗಂಡ ರಾಜ ಇದ್ದ, ಮುಂದಿನ ಕಲ್ಪದಾಗ ಹೆಂಗ ನೋಡೋಣ ಅಂದ್ರೆ ಧಾತ ಯಥಾ ಪೂರ್ವಮ ಕಲ್ಪಯತ್. ಸಂಧ್ಯಾವನೆ ಮಾಡೋ ಕಾಲಕ್ಕೆ ಏನ್ ಮಾಡಿರ್ತೀರಿ, ಹಿಂದೆ ಹೆಂಗಿತ್ತೋ ದೇವ್ರು ಇವತ್ತು ಹಂಗ ಸೃಷ್ಟಿ ಮಾಡ್ಯಾರ ಅಂತದ ಹೊರತಾಗಿ ಚೇಂಜ್ ಮಾಡಿ ಬರಂಗಿಲ್ಲ ಈಗ. ಆದ್ಮೇಲೆ ಹಿಂದಿನ ಕಲ್ಪದಾಗೂ ರಾಣಿನೇ ಇರ್ಬೇಕು, ಈ ಕಲ್ಪದಾಗೂ ರಾಣಿನೇ ಇರ್ಬೇಕು, ಹೊರತಾಗಿ ಬೇರೆ ಇಲ್ಲ, ನೋ ಚಾನ್ಸ್. ಅದು ಮೂರನೇದು ಉಳಿತು. ಈಗ ಮೂರನೇದೇನು ಉಳಿತು ಅಂತ ಕೇಳಿದ್ರೆ, ಮಧುಕರ ರಾಜ ಅಂತೆ ಶಬ್ದ ಇಟ್ಟು ಅದನ್ನ ರಾಣಿ ಅಂತ ಅರ್ಥ ಹೊಂದಿಸ್ಬೇಕಲ್ರಿ. ರಾಜ ಅಂತಿದ್ರೆ ರಾಣಿನ ಹೆಂಗ್ ಹೊಂದಿಸ್ಲಿಕ್ಕೆ ಬರ್ತದ. ಇಷ್ಟ ತಲೆಗೆ ಸುಳ್ಕೋಬೇಡ್ರಿ. ಅಂದ ಮೇಲೆ ಈಗ ಏನಾಯ್ತು ಅಂದ್ರೆ, ಷಟ್ಪ್ರಶ್ನೆ ಉಪನಿಷತ್ತಿನಲ್ಲಿ ರಾಣಿಯನ್ನು ರಾಜ ಎಂಬ ಪುಲ್ಲಿಂಗ ಶಬ್ದದಿಂದ ಕರೆದು ಸ್ತ್ರೀಯನ್ನು ಕೂಡ ಪುಲ್ಲಿಂಗದಿಂದ ಕರಿಬಹುದು ಅಂತ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ನಮಗೆ. ಭಗವದ್ಗೀತೆಯಲ್ಲಿ ಕೃಷ್ಣ ತನ್ನ ಹೆಂಡತಿಯನ್ನು ಅಕ್ಷರ ಪುರುಷ ಅಂತ ಕರೆದು ಸ್ತ್ರೀಯನ್ನ ಪುಲ್ಲಿಂಗದಿಂದ ಕರಿಬಹುದು ಅಂತ ಹೇಳಿದ ಮೇಲೆ, ವೇದ ಇದು ಮತ್ತ ಅಕ್ಷರ ಮಧುಕರ ರಾಜ ಅಂತ ತಿಳ್ಕೊಂಡು ಹನಿಬಿ ಅನ್ನೋದು ಇಂಗ್ಲಿಷ್ನಾಗ ಹನಿಬಿ ಅಂತ, ಅದನ್ನ ಪುಲ್ಲಿಂಗದಿಂದ ಕರೆದಿದ್ದಾರೆ, ವೇದ ಕರೆದಿದೆ. ಇವೆರಡು ಕಡೆ ಇದ್ರಿಂದ ಲಕ್ಷ್ಮೀದೇವಿ ಸೋಹಮೇತಂ ಏವಂ ವಾಯುಂ ದಿಶಾಂಬತ್ ಸಂವೇದ, ಹಂಗಾರ ನನ್ನನ್ನು ಕೂಡ ನಾನು ಪುಲ್ಲಿಂಗದ ಕರ್ಕೋಬಹುದು. ತಿಳಿತಾ? ಎರಡನೇದು ಬರ್ಕೊಂಡು ದೃಷ್ಟಾಂತ ಏನ್ ಬರ್ಕೋಬೇಕು? ಎರಡನೇ ದೃಷ್ಟಾಂತ ಅಂದ್ರೆ ಷಟ್ ಪ್ರಶ್ನದಲ್ಲಿ ಜೇನು ರಾಣಿಯನ್ನು ಮಧುಕರ ರಾಜ ಎಂಬ ಜೇನು ರಾಜನೆಂಬುದಾಗಿ ಪುಲ್ಲಿಂಗದಲ್ಲಿ ಕರೆಯಲಾಗಿದೆ. ಜೇನುರಾಜನೆಂಬುದಾಗಿ ಪುಲ್ಲಿಂಗ ಶಬ್ದದಿಂದ ಕರೆಯಲಾಗಿದೆ. ಅದರಂತೆ ಬರೆದುಕೊಳ್ಳ್ರಿ, ಅದರಂತೆ ಛಾಂದೋಗ್ಯದಲ್ಲಿಯೂ ಕೂಡ ಮಹಾಲಕ್ಷ್ಮಿಯು, ಅದರಂತೆ ಛಾಂದೋಗ್ಯದಲ್ಲಿಯೂ ಕೂಡ ಮಹಾಲಕ್ಷ್ಮಿಯು ತನ್ನನ್ನು ಪುಲ್ಲಿಂಗ ಶಬ್ದದಿಂದ ಕರೆದುಕೊಂಡಿದ್ದಾಳೆ. ಮುಗಿದೋತು. ಈವರೆಗೆ ನಾವು ಪ್ರಯೋಗಗಳನ್ನೆರಡನ್ನು ತೋರಿಸಿದ್ವಿ. ಒಂದು ಗೀತಾ ಪ್ರಯೋಗ, ಒಂದು ಷಟ್ಪ್ರಶ್ನದ ಪ್ರಯೋಗ ತೋರಿಸಿದ್ದೇವೆ. ಆದರೆ ಎದಕ್ಕಂತ ಕಾರಣ ಕೊಟ್ಟಿಲ್ಲ. ಏನ್ ಕಾರಣ ಕೊಟ್ಟಿಲ್ಲ ನಾವು? ಹಂಗ ಕರಿಲಿಕ್ಕೆ ಏನ್ ಕಾರಣ? ಇದ್ದ ಲಿಂಗವನ್ನ ಹೇಳೋದು ಬಿಟ್ಟು ಬೇರೆ ಲಿಂಗದಾಗ ಕರಿಲಿಕ್ಕೆ ಏನ್ ಕಾರಣ ಅಂತ ಕೇಳಿದ್ರೆ, ಅದಕ್ಕೆ 354ನೇ ಪುಟದ ಮೇಲೆ ಒಂದು ಸಾಲು ತಗೊಳ್ಳಿ. ಸರಿ, ನಿಮ್ದು ಅಲ್ಲೇ ಭಾಷೆದಾಗ ಮುಂದಿನ ಪೇಜ್ನಾಗ ಅದ. ಸರಿನಾ? ಫಸ್ಟ್ ಶಬ್ದದ ನೋಡ್ರಿ, ಪುಲ್ಲಿಂಗೇನ ಉಚ್ಚತೆ ಸ್ತ್ರೀ ಚ ಪುಂವತ್ ಶಕ್ತಿಮತಿ ಯದಿ ಇತಿ ಚ. ಇದಕ್ಕ ಪುಂವತ್ ಶಕ್ತಿಮತಿ ಅಂತ ಒಂದು ಪಾಠ, ಪುಂಭ್ಯ ಶಕ್ತಿಮತಿ ಕ್ವಚಿತ ಅಂತ ಇನ್ನೊಂದು ಪಾಠ ಬರ್ದಿಟ್ಟುಕೊಂಡಿರ್ರಿ. ಋಷಿಕೇಶ ತೀರ್ಥರ ಪಾಠ ಹಂಗದ. ಪುಂಭ್ಯ ಅಲ್ಲಿ ಮೇಲ್ಗಡೆಗೆ ಪುಂಭ್ಯ ಶಕ್ತಿಮತಿ ಕ್ವಚಿತ ಅಂತ ಪಾಠ. ಈಗ ಅದಕ್ಕೆ ಕಾರಣವನ್ನು ಕೊಡ್ಲಿಕ್ಕತ್ತಾರ ಶ್ರೀಮದಾಚಾರ್ಯರು. ಇದನ್ನ ಸ್ವಂತ ವಾಕ್ಯ ಅಲ್ಲ, ಪ್ರಮಾಣ ವಾಕ್ಯವನ್ನ ಉದಾಹರಣೆ ಮಾಡಿ ಹೇಳ್ತಾ ಇದ್ದಾರೆ ಆಚಾರ್ಯರು. ಇದು ಸದ್ಗುಣ ಅಂತನ್ನುವಂತಹ ಒಂದು ಗ್ರಂಥ. ಇತಿಚ ಸದ್ಗುಣೇ ಅಂತ ಅನ್ಕೋದ್ ಬರ್ಲಿಕ್ಕತ್ತಾರ ಅವ್ರು. ಇರ್ಲಿ, ಆ ಗ್ರಂಥದ ಹೆಸರು ಏನೋ ಒಂದಿರ್ಲಿ, ಕೋಶ ಅಂತ ಇಟ್ಕೊಳ್ರಿ. ಏನು ಕೋಶ? ಪುಲ್ಲಿಂಗೇನ ಉಚ್ಚತೆ ಸ್ತ್ರೀ ಯದಿ. ಈಗಿದ್ದ ಪಾಠದಂಗೆ ಹೋಗೋಣಂತ. ಒಂದು ವೇಳೆ ಒಬ್ಬ ಸ್ತ್ರೀಯನ್ನ ಪುಲ್ಲಿಂಗದಿಂದ ಹೇಳಲಾಗ್ತದ ಅಂತ ಆದ್ರೆ ಅದಕ್ಕೆ ಪ್ರವೃತ್ತಿ ನಿಮಿತ್ತ ಬೇಕಲ್ಲ, ಪುರುಷ ಶಬ್ದವನ್ನಿವಲ್ಲ ಆಡ್ಲಿಕ್ಕೆ ಬೇಕಲ್ಲ. ಅಂದ್ರೆ ಪುಂವತ ಶಕ್ತಿಮತಿ, ಪುರುಷರ ಸಮಾನವಾದ ಶಕ್ತಿ ಉಳ್ಳವಳಾಗಿದ್ದರೆ ಅವಳನ್ನು ಪುಲ್ಲಿಂಗ ಶಬ್ದದಿಂದ ಕರ್ಲಿಕ್ಕೆ ಬರ್ತದ. ಕಾರಣ ಬರ್ಕೊಳ್ರಿ, ಪುರುಷರಿಗೆ ಸಮಾನವಾದ ಶಕ್ತಿ ಉಳ್ಳವಳಾಗಿದ್ದರೆ. ಇದು ಈಗಿದ್ದ ಪಾಠದಂತೆ, ಪುರುಷರಿಗೆ ಸಮಾನವಾದ ಶಕ್ತಿ ಉಳ್ಳವಳಾಗಿದ್ದರೆ. ಒಂದು ಬಾರ್, ಪುರುಷರಿಗೆ ಸಮಾನವಾದ ಶಕ್ತಿ ಉಳ್ಳವಳಾಗಿದ್ದರೆ ಒಂದು ಬಾರ್. ಪುರುಷರಿಗಿಂತಲೂ ಅಧಿಕವಾದ ಶಕ್ತಿ ಉಳ್ಳವಳಾಗಿದ್ದರೆ, ಬಹಳ ಮಹತ್ವದ್ದು, ಪುರುಷರಿಗಿಂತಲೂ ಅಧಿಕವಾದ ಶಕ್ತಿ ಉಳ್ಳವಳಾಗಿದ್ದರೆ ಆಗ ಅವಳನ್ನ ಪುಲ್ಲಿಂಗ ಶಬ್ದದಿಂದ ಕರೆಯಬೇಕು. ಹೌದು, ಈಗ ವಿಷಯ ಗೊತ್ತಾಯ್ತು ನಮ್ಗೆ. ಏನ್ ಗೊತ್ತಾಯ್ತು ಅಂದ್ರೆ, ಇದ್ದ ಪಾಠದಂತೆ ಹೋದ್ರೆ ಪುರುಷರಿಗೆ ಸಮಾನವಾದ ಶಕ್ತಿ ಉಳ್ಳವರು ಅಂತಾದ್ರೂ ಹೇಳ್ರಿ, ಅಥವಾ ಪುರುಷರಿಗಿಂತ ಅಧಿಕವಾದ ಶಕ್ತಿ ಉಳ್ಳವಳು ಅಂತಾದ್ರೂ ಅವಳನ್ನ ಪುಲ್ಲಿಂಗದಿಂದ ಕರ್ಲಿಕ್ಕೆ ಬರ್ತದ. ಇದಕ್ಕೆ ನಮ್ಗೆ ಕಾಣಿಸಿದಲ್ಲಿಪ್ಪ ದೃಷ್ಟಾಂತ ಬೇಕಲ್ಲ, ನಮ್ಗೆ ಕಂಡದ್ ಬೇಕಲ್ಲ ನಮ್ಗೆ.
ಅದಕ್ಕೆ ಹೇಳ್ತಾರೆ ಪುರುಷರಲ್ಲಿ ಇರುವಂತಹ ಶಕ್ತಿಗಳು ಇವರಲ್ಲಿ ಇದ್ರೆ ಸಮಾನ ಶಕ್ತಿ. ಪುರುಷರಲ್ಲಿ ಏನ್ ಶಕ್ತಿಗಳವೋ ಈ ಶಕ್ತಿ, ಪುರುಷರಲ್ಲಿ ಏನ್ ಶಕ್ತಿಗಳವ ಮೊದಲು ಬೇಕಲ್ಲ. ಪುರುಷರಲ್ಲಿ ಏನು ಶಕ್ತಿಗಳಿವೆ ಅಂತ ಬೇಕಲ್ಲ ಅಂದ್ರೆ ಮೊದಲನೆಯದ್ದು ಆದೇಶ ಕೊಡುವಿಕೆ. ಪುರುಷ ಅಂತಾರ. ಆ ಆದೇಶ ಕೊಡುವಿಕೆ ಅನ್ನುವಂತಹದ್ದೇನು ಪುರುಷರಲ್ಲಿ ಇದೆಯೋ ಅದೇ ತರಹದ ಕೆಲಸ ಇತ್ತು, ಅದೇ ತರಹದ ಸಾಮರ್ಥ್ಯ ಇತ್ತು ಅಂದ್ರೆ ಇವಳನ್ನ ಕರಿಬಹುದು. ಈಗ ಉದಾಹರಣೆಗೆ ಹೆಣ್ಣು ಜೇನು ಅದು ರಾಜನಂತೆ ಆದೇಶವನ್ನ ಕೊಡ್ತದದು, ನಡ್ರಿ ನಡ್ರಿ ಕೂಡ್ರಿ. ಹಾಗಾದ್ರೆ ಪುರುಷರಲ್ಲಿ ಇರುವಂತಹ ಸಾಮರ್ಥ್ಯ ಏನು? ಆದೇಶ ಕೊಡುವಿಕೆ. ತಾನು ಮುಂದೋಗೋದು, ಗಂಡಸರು ಮುಂದೋಗ್ರಿ, ಮುನ್ನುಗ್ಗೋದು ಅಂತ. ಆ ಆದೇಶ ಕೊಡುವಿಕೆ, ಮುನ್ನುಗ್ಗುವಿಕೆ ಎನ್ನುವಂತಹ ಸ್ವಭಾವವು ಆ ಹೆಣ್ಣು ಜೇನಿನಲ್ಲಿ ಇದ್ದದ್ದರಿಂದ ಅದನ್ನ ಪುರುಷ ಶಬ್ದದಿಂದ ಕರೆಯಲಾಗಿದೆ. ಹಂಗೇನೆ ಮಹಾಲಕ್ಷ್ಮಿಯನ್ನು ಏನ್ ಕರೀತಾರೆ? ಪುರುಷರಂತೆ ಸಮಾನವಾದ ಶಕ್ತಿ ಉಳ್ಳವಳು. ಯಾವ ಪುರುಷ ಸಮಾನ ಶಕ್ತಿ ಇರ್ಬೇಕು ಇಲ್ಲಿ ಅಂದ್ರೆ ಇಲ್ಲಿ ಪರಮಾತ್ಮನಿಗೆ ಸಮಾನವಾದ ಶಕ್ತಿ ಅಂತ ಹೇಳಿ ಬರೋದಿಲ್ಲ. ಹಂಗಾರೆ ಏನ್ ಮಾಡ್ಬೇಕು ಅಂದ್ರೆ ಹಿಂಗ್ ವ್ಯವಸ್ಥೆ ಮಾಡ್ಕೋಬೇಕು. ಭಗವಂತನಿಗಿಂತಲೂ ಕಡಿಮೆ, ಬ್ರಹ್ಮವಾಯುಗಳಿಗಿಂತಲೂ ಅಧಿಕ ಶಕ್ತಿ ಉಳ್ಳವಳಾದದ್ದರಿಂದ ಅವಳನ್ನ ಪುರುಷ ಶಬ್ದದಿಂದ ಕರೀಲಿಕ್ಕೆ ಬರ್ತದೆ ಅಂತ ಹೇಳ್ಬೇಕು. ಇಲ್ಲದೆ ಇದ್ರೆ ಬಹಳ ಸಮಸ್ಯೆ ಆಗ್ತದೆ. ಭಗವಂತನಿಗೆ ಸಮಾನವಾದ ಶಕ್ತಿಯನ್ನು ಒಪ್ಕೊಳ್ಳಿಕ್ ಬರಂಗಿಲ್ಲ. ವಾಯುದೇವರಷ್ಟು ಬ್ರಹ್ಮದೇವರಷ್ಟು ಅಂದ್ರೆ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ಭಗವಂತನಿಗಿಂತ ಕಡಿಮೆ, ಬ್ರಹ್ಮವಾಯುಗಳಿಗಿಂತ ಮೇಲೆ ಎರಡೂ ಕಡೆಗೂ ಪುರುಷರನ್ನ ಇಟ್ಟಿವಿ ನಾವು. ಲಕ್ಷ್ಯ ಕೊಡ್ರಿ, ಇಲ್ಲಿ ಪರಮಾತ್ಮನನ್ನ, ಇಲ್ಲಿ ವಾಯು ಬ್ರಹ್ಮರನ್ನ, ಇವ್ರಕ್ಕಿಂತ ಹೆಚ್ಚಿಗೆ ಇವ್ರಕ್ಕಿಂತ ಕಡಿಮೆ ಆ ಶಕ್ತಿ ಇದ್ದದ್ರಿಂದ ಅವಳನ್ನೇನ್ ಮಾಡಬಹುದು ಅಂದ್ರೆ ಪುರುಷ ಶಬ್ದದಿಂದ ಕರೀಲಿಕ್ಕೆ ಬರ್ತದೆ. ಉದಾಹರಣೆಗೆ ಯಂ ಕಾಮಗೆ ತಂತಮುಗ್ರಂ ಕೃಣೋಮಿತಂ ಬ್ರಹ್ಮಾಣಂ ತಪಶಂತಂ ಸುಮೇಧಾಂ. ಬ್ರಹ್ಮದೇವರನ್ನ ಕೂಡಿಸಿ ಸ್ಥಾನ ಪಲ್ಲಟ, ನಡಿ ಮನೆಗಡಿ ಹೋಗ್ಬೇಕವ, ಮಾತಾಡೋಂಗಿಲ್ಲ, ಅಲ್ಲಿ ಮಾತಾಡೋಂಗಿಲ್ಲ. ರುದ್ರದೇವ ಒಂದು ಹುಲ್ಲು ಕಡ್ಡಿ ತಗೊಂಡು, ನೀನು ಹುಲ್ಲು ಕಡ್ಡಿ ಬದುಕಿರ್ತದ, ಅದು ಜೀವಂತ ಇರ್ತದೆ, ನೀನು ಇವತ್ತು ರುದ್ರ ಆಗ್ಬೇಕು, ಆಗ್ಬಿಟ್ಟು ರುದ್ರ ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿತಂ ಬ್ರಹ್ಮಾಣಂ ತಂ ಋಷಿಂತಂ ಸುಮೇಧಾಂ. ಒಬ್ಬವನನ್ನು ಸಾಮಾನ್ಯ ವ್ಯಕ್ತಿಯನ್ನ ನಿನ್ನೊಬ್ಬ ಋಷಿಯನ್ನಾಗಿ ಮಾಡ್ತೇನೆ. ಬಂದ ಬುದ್ಧಿ ಇದ್ದವನನ್ನ ಲಕ್ಷ್ಮೀದೇವಿ ನೀನು ಜಾಣನಾಗುವುದು ಮುಗಿದು ಜಾಣ ಆಗುತ್ತಾ. ಅಂದ ಮೇಲೆ ಹೀಗೆ ಆದೇಶ ಕೊಡುವ ಸಾಮರ್ಥ್ಯಗಳು ಅವಳಲ್ಲಿ ಇದ್ದದ್ರಿಂದ ಅವಳನ್ನೇನ್ ಕರಿಬೇಕು ಅಂದ್ರೆ ಪುರುಷ ಶಬ್ದದಿಂದ ಕರೀಲಿಕ್ಕೆ ಬರ್ತದೆ. ಆದ್ರಿಂದ ಕೃಷ್ಣ ಪರಮಾತ್ಮ ತನ್ನ ಹೆಂಡತಿಯಲ್ಲಿರುವಂತಹ ಈ ಸಾಮರ್ಥ್ಯವನ್ನ ಗುರುತಿಸಿಯೇ ಅಕ್ಷರ ಪುರುಷ ಅಂತ ಕರೆದದ್ದು. ಅದಕ್ಕೇನೆ ಉಪನಿಷತ್ತು, ಅನಾದಿಯಾದ ಅಪೌರುಷೇಯವಾದ ಉಪನಿಷತ್ತು ಮಧುಕರ ರಾಜ ನಮ್ಮಂತ ದೃಷ್ಟಾಂತ ಕೊಟ್ಟದ್ದು. ಇಲ್ಲಿ ಸೋಹಮೇತಂ ವಾಯುಂ ದಿಶಾಂಬತ್ ಸಂವೇದ ಅಂತ ತನ್ನನ್ನು ತಾನು ಪುಲ್ಲಿಂಗದಲ್ಲಿ ಹೇಳಿಕೊಂಡದ್ದು ಇದೇ ಕಾರಣಕ್ಕಾಗಿ. ಅರ್ಥ ಆಯ್ತೇನ್ರಪ್ಪ? ಪುಲ್ಲಿಂಗೇನೋಚ್ಯತೆ ಸ್ತ್ರೀ ಚ ಪುಂಬತ್ ಶಕ್ತಿಮತಿ ಯದಿ ಅಥವಾ ಪುಂಭೆ ಶಕ್ತಿಮತಿ ಕ್ವಚಿತ ಅನ್ನುವಂತಹ ಮಾತಿನಿಂದ ನಾವು ಈ ಅರ್ಥವನ್ನು ತಿಳ್ಕೊಳ್ಬಹುದು. ಶ್ರೀಕೃಷ್ಣಾರ್ಪಣಮಸ್ತು.